ಸಂಭವಿಸಿದ ನಂತರದಲ್ಲಿ ಪೊಲೀಸರು ಕೂಡ ಆತಂಕಗೊಂಡಿದ್ರು. ಈ ಪ್ರಕರಣ ಹೇಗೆ ನಡೆಯಿತು, ಇದನ್ನು ಭೇದಿಸೋದು ಹೇಗೆ ಅಂತ ಹೇಳಿ ಇದೀಗ ಬೆಂಗಳೂರು ನಗರ ಪೊಲೀಸರು ಈ ಪ್ರಕರಣವನ್ನ ಇಂಚಿಂಚು ಭೇದಿಸ್ತಾ ಹೋಗಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಕೆಲವು ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪೊಲೀಸ್ ಆಯುಕ್ತರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸೀಮಂತ್ ಕುಮಾರ್ ಸಿಂಗ್ ಅವರು ಸುದ್ದಿಗೋಷ್ಠಿ ಮೂಲಕ ವಿಷಯವನ್ನು ಹಂಚಿಕೊಳ್ತಾರೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ಹಣವನ್ನು ಬ್ಯಾಗ್ಗಳಲ್ಲಿ ತಂದಿರೋದನ್ನು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. 7,11,00,000 ಪೈಕಿ 5,60,00,000 ಮಾತ್ರ ಸಿಕ್ಕಿದೆ ಅನ್ನೋದು ಪ್ರಾಥಮಿಕ ಮಾಹಿತಿ ಅಷ್ಟೇ. ಇನ್ನು ಪೊಲೀಸ್ ಆಯುಕ್ತರು ಈ ಪ್ರಕರಣದ ನೋಡ್ತಾ ಇದ್ದೀರಿ, ಹಣವನ್ನು ಸೀಸ್ ಮಾಡಿದ ಹಣವನ್ನು ಹೇಗೆ ತಂದಿದ್ದಾರೆ ಅಂತ ಹೇಳಿ. ಝೇವಿಯರನ್ನು ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಹಿಡಿದಿದ್ದಾರೆ. ಅವನ ಬಳಿ ಸಿಕ್ಕಂಥ ಹಣ ಇದು ಅಂತ ಕಾಣಿಸುತ್ತೆ. ಒಂದು ಟ್ರಾಲಿ ಬ್ಯಾಗಲ್ಲಿ ಕೂಡ ದುಡ್ಡು ತಂದಿದ್ದಾರೆ. ಮತ್ತೊಂದು ಅಕ್ಕಿ ಚೀಲದ ಮೂಟೆಯಲ್ಲೂ ಕೂಡ ಆ ರೀತಿಯಲ್ಲಿ ತಂದಿದ್ದಾರೆ. ಮತ್ತೊಂದು ಕಡೆ ಬ್ಯಾಗಲ್ಲೂ ಕೂಡ ಹಣ ತಂದಿದ್ದಾರೆ. ಸೀಸ್ ಮಾಡಿದ ಹಣವನ್ನು, ಯಾಕಂತ ಹೇಳಿದರೆ CMS ವಾಹನದಿಂದ ಹಣವನ್ನು ಕದ್ದ ನಂತರದಲ್ಲಿ ಆ ಹಣವನ್ನು ಆ ಬಾಕ್ಸ್ಗಳನ್ನು ಅನ್ಬಾಕ್ಸ್ ಮಾಡಿ ಬಾಕ್ಸ್ಗಳನ್ನು ಕಂಡಲ್ಲಿ ಎಸೆದು ಹೋಗಿದ್ರು. ನೋಡ್ತಾ ಇದ್ದೀರಿ, ಇದು ಆಯುಕ್ತರ ಕಚೇರಿಯ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಯುಕ್ತರು ಸಂಪೂರ್ಣವಾದ ಇಡೀ ಪ್ರಕರಣದ ಮಾಹಿತಿಯನ್ನು ಬಿಚ್ಚಿಡ್ತಾರೆ. ರಾಬರಿ ಗ್ಯಾಂಗ್ನ ಅನಾವರಣ ಮಾಡ್ತಾರೆ. ಈಗಾಗಲೇ ಫೋಟೋಸ್ ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 7 ಕೋಟಿ ದರೋಡೆ ಹೇಗೆ ನಡೀತು ಅನ್ನೋದನ್ನು ವಿವರಿಸ್ತಾರೆ. ಜೊತೆಗೆ ಆರೋಪಿಗಳ ಹಿನ್ನೆಲೆ ಏನು, ಈ ಐಡಿಯಾ ಬಂದಿದ್ದು ಹೇಗೆ. ನೋಡಿ, ಒಬ್ಬ CMSನ ಮಾಜಿ ಉದ್ಯೋಗಿ, ಒಬ್ಬ ಪೊಲೀಸ್, ಇನ್ನು ಕೆಲವಷ್ಟು ಜನ ಸೇರಿಕೊಂಡು 8 ಜನ ಸೇರಿಕೊಂಡು ಮಾಡಿರುವಂಥ ಕೃತ್ಯ ಇದು. ಇದಕ್ಕಾಗಿ ಹಲವಾರು ದಿನಗಳಿಂದ ಅವರು ಫಾಲೋ ಮಾಡಿದರು. ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದರು. ಯಾವ ರಸ್ತೆಯಲ್ಲಿ ಹೇಗಿರುತ್ತೆ ಅಂತ ವಾಚ್ ಮಾಡಿದರು. ದರೋಡೆಗೆ ಇಂಥದ್ದೇ ಸ್ಥಳ, ಇಂಥದ್ದೇ ಸಮಯ ಅಂಥೇಳಿ ನಿಗದಿ ಮಾಡಿದರು. ಅಂದುಕೊಂಡಂತೆ ಸಲೀಸಾಗಿ ದರೋಡೆಯೂ ಕೂಡ ಮಾಡಿಬಿಟ್ರು. ಯಾವುದೋ ಒಂದು ಇನೋವಾ ಕಾರ್ನಲ್ಲಿ ಬಂದು ಯಾರದ್ದೋ ನಂಬರ್ ಪ್ಲೇಟ್ ಹಾಕಿ ನಕಲಿ ನಂಬರ್ ಪ್ಲೇಟನ್ನು ಬಳಸಿ ಎಸ್ಕೇಪ್ ಆಗಿದ್ದರು. ಆ ಭಾಗದಲ್ಲಿ ಡೈರಿ ಸರ್ಕಲ್ ವೃತ್ತದಿಂದ ಕಳ್ಳತನ ಮಾಡಿದ್ರೆ ಸುಲಭವಾಗಿ ಬೇರೆ ರಾಜ್ಯಗಳಿಗೆ ಪರಾರಿಯಾಗಬಹುದು ಅಂತ ಹೇಳಿ ಆ ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಅಶೋಕ ಪಿಲ್ಲರ್ನಿಂದ ಡೈರಿ ಸರ್ಕಲ್ವರೆಗೆ ವಾಚ್ ಮಾಡ್ತಾ ಹಿಂದೆ ಬಂದು ಸಮಯ ಸಂದರ್ಭ ಕಾದು ನೋಡಿ ರಾಬರಿ ಮಾಡಿದ್ರು. ಆನಂತರ ಅವರು ಅಂದುಕೊಂಡ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಮಾಯ ಆಗಿದ್ರು, ಎಸ್ಕೇಪ್ ಆಗಿದ್ರು. ಇದಕ್ಕಾಗಿ ಕೆಲವಷ್ಟು ವೆಬ್ ಸೀರೀಸನ್ನು ಕೂಡ ಅವ್ರು ನೋಡಿದ್ರು ಅನ್ನೋ ಮಾಹಿತಿ ಇದೆ. ಕಳ್ಳತನ ಪ್ರಕರಣಗಳು ಹೇಗೆ ನಡೀತವೆ, ಹೆಂಗೆ ಲೂಟಿ ಆಗುತ್ತೆ ಅನ್ನೋದನ್ನು ವೆಬ್ ಸೀರೀಸ್ ಮೂಲಕ ನೋಡಿ ಅದನ್ನು ಕಾಪಿ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಿನ್ ಜಾಸ್ತಿ ಆಯ್ತು.